ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಒಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಚ್ಚಿನಿಂದ ಕೊಚ್ಚಿ ರೌಡಿ ಶೀಟರ್ ಭೀಕರ ಹತ್ಯೆಯಾಗಿದೆ. ಪುನೀತ್ ಅಲಿಯಾಸ್ ನೇಪಾಳಿ ಪುನೀತ್ ಕೊಲೆಯಾದಂತಹ ರೌಡಿ ಶೀಟರ್ ಕಾಡುಗೋಡಿ ಬಳಿಯ ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ಈ ಕೊಲೆ ಆಗಿದೆ. ಕಾಡುಗೋಡಿ ಠಾಣೆಯ ರೌಡಿ ಶೀಟರ್ ನೇಪಾಳಿ ಪುನೀತ್ ಪ್ರಮುಖವಾಗಿ ರೌಡಿ ಶೀಟರ್ ಶ್ರೀಕಾಂತ್ ಮತ್ತು ಟೀಮ್ನಿಂದ ಪುನೀತ್ ಹತ್ಯೆ ಆಗಿದೆ. ಹತ್ಯೆ ಮಾಡಿದವನು ಮತ್ತೊಬ್ಬ ರೌಡಿ ಶೀಟರ್ ಮತ್ತು ಗ್ಯಾಂಗ್ ಅನ್ನೋ ತಿಳಿದು ಬರ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ವೈಯಕ್ತಿಕ ದ್ವೇಷನ, ರಿವೆಂಜ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಘಟನಾ ಸ್ಥಳಕ್ಕೆ ಕಾಡುಗೋಡಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರೌಡಿಸಮ್ನಲ್ಲಿ ಯಾರೇ ಹೆಸರು ಮಾಡೋದಕ್ಕೆ ಮುಂದಾದರೂ ಕೊನೆಗೆ ಅವರು ಬೀದಿ ಹೆಣವಾಗ್ತಾರೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಈ ಮೂಲಕ ಸಿಗ್ತಾ ಇದೆ. ರೌಡಿ ಶೀಟರ್ ಪುನೀತ್ ಹತ್ಯೆಯಾದಂತಹ ಮತ್ತೊಬ್ಬ ದುರ್ದೈವಿ. ಇನ್ನು ಈ ಕೊಲೆಗೆ ಯಾರು ಕಾರಣ ಅನ್ನೋದೆಲ್ಲ ಪ್ರಾಥಮಿಕ ಹಂತದ ತನಿಖೆಯಲ್ಲೇ ಗೊತ್ತಾಗಿದೆ. ಶ್ರೀಕಾಂತ್ ಮತ್ತು ಟೀಮ್ ಕೃತ್ಯವನ್ನು ಎಸಗಿರೋದಂತೆ. ಸುಮಾರು 9:45 ಗಂಟೆ ಅವಧಿಯಲ್ಲಿ ಏನು ಈಗ ಮೃತ ಹೊಂದಿದ್ದಾನೆ ಪುನೀತನ ಮೇಲೆ ಶ್ರೀಕಾಂತ್ ಮತ್ತು ಆತನ ಸ್ನೇಹಿತರು ಬಂದು ಹಲ್ಲೆ ಮಾಡಿರ್ತಾರೆ. ಇದರಲ್ಲಿ ಪುನೀತ್ ಮೃತ ಹೊಂದಿದ್ದು, ಆತನ ಸ್ನೇಹಿತನು ಕೂಡ ಗಂಭೀರ ಗಾಯಗಳಾಗಿದ್ದಾವೆ. ಆತನಿಗೆ ಆಸ್ಪತ್ರೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ನಾವು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತೀವಿ. ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರ್ಯಾರು ರೌಡಿ ಶೀಟರ್ಸ್ ಆದರೆ ಇದರಲ್ಲಿ ಪಾತ್ರ ಏನು, ಯಾವ ಕಾರಣಕ್ಕಾಗಿದೆ, ತನಿಖೆ ನಂತರ ತಮಗೆಲ್ಲ ತಿಳಿಸ್ತೀವಿ. ಮಚ್ಚಿ ತೊಗೊಂಡು ಕೊಲೆ ಮಾಡಿದ್ದಾರೆ ಅಂತೇಳಿ ಲೋಕಲೈಟ್ಸ್ ಹೇಳ್ತಾ ಇದ್ದಾರೆ. ನಮ್ಮ ಮಾಹಿತಿ ಕೂಡ ಅದೇ ಆಗಿರುತ್ತದೆ. ತನಿಖೆ ಮಾಡಿ ತಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ.